ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಇವಿಲ್ ಡೆಡ್ ಮತ್ತೆ ಇವಿಲ್ ಡೆಡ್ ರೈಸ್ ಮೂವಿಯನ್ನ ಒಂದೇ ವಿಡಿಯೋಲಿ ರೀಕ್ಯಾಪ್ ಮಾಡ್ತೀನಿ. ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಇವಿಲ್ ಡೆಡ್ ಬರ್ನ್ ಮೂವಿಯನ್ನ ನೋಡೋಕ್ಕೂ ಮುಂಚೆ ಹಿಂದಿನ 2 ಮೂವೀಸ್ ಅಲ್ಲಿ ಏನಾಗಿತ್ತು ಅಂತ ತಿಳ್ಕೊಂಡಿದ್ರೆ ಯಾವುದೇ ರೀತಿ ಕನೆಕ್ಷನ್ ಇದ್ರೂ ಅರ್ಥ ಆಗುತ್ತೆ ಅಂತ ಮೊದಲು ಈ ರೀಕ್ಯಾಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ಇವಿಲ್ ಡೆಡ್ ಮತ್ತೆ ಇವಿಲ್ ಡೆಡ್ ರೈಸ್ 2 ಮೂವಿಯಲ್ಲಿ ಏನಾಗಿತ್ತು ಅಂತ ನೀಟಾಗಿ ಅರ್ಥ ಆಗುತ್ತೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸೊ ಎಲ್ಲಾ ಇವಿಲ್ ಡೆಡ್ ಮೂವೀಸ್ ನಡೆಯೋದಕ್ಕೆ ಕಾರಣ ನಾಟುರಾಮ್ ಡೆಮೊಂಟೊ ಅನ್ನೋ ಬುಕ್. ಇದನ್ನ ಬುಕ್ ಆಫ್ ದ ಡೆಡ್ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಈ ಬುಕ್ ಅಲ್ಲಿ ದುಷ್ಟಶಕ್ತಿಗಳನ್ನ ಡೀಮನ್ ಗಳನ್ನ ನರಕದಿಂದ ಆಹ್ವಾನಿಸೋದು ಹೇಗೆ ಮತ್ತೆ ಡೀಮನ್ ಗಳು ಏನೆಲ್ಲ ಮಾಡ್ತಾರೆ ಅನ್ನೋ ಡೀಟೇಲ್ಸ್ ಇರುತ್ತೆ. ಈ ಬುಕ್ ನ ಬೈಂಡಿಂಗ್ ಮನುಷ್ಯನ ಚರ್ಮದಿಂದ ಮಾಡಿರೋದು, ಅದೇ ಒಳಗೆ ಏನೆಲ್ಲ ಬರ್ದಿದ್ಯೋ ಅದು ಮನುಷ್ಯನ ರಕ್ತದಲ್ಲಿ ಬರ್ದಿರೋದು. ಈ ಬುಕ್ ಅಲ್ಲಿ ಇರೋ ಡೀಮನ್ ಗಳನ್ನ ಆಹ್ವಾನಿಸೋ ಮಂತ್ರವನ್ನ ಓದಿದ್ರೆ ಕತೆ ಮುಗೀತು ಅಂತಾನೆ ಅರ್ಥ. ಯಾವ್ದೋ ಚೇರು ಟೇಬಲ್ ಅಲ್ಲಾಡ್ಸೋದು, ಲೈಟ್ ಆನ್ ಆಫ್ ಮಾಡಿ ಹೆದರಿಸೋದು, ಇಲ್ಲ ಹಿಂದೆಯಿಂದ ಬಂದು ಸಡನ್ ಆಗಿ ಹೆದರಿಸೋದು, ಈ ತರ ಸಣ್ಣ ಪುಟ್ಟ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮಾಡೋ ಪ್ರೇತಾತ್ಮ ಬರಲ್ಲ. ತುಂಬಾನೇ ವೈಲೆಂಟ್ ಆಗಿರೋ ಡೀಮನ್ ಬರುತ್ತೆ. ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಆ ರೀತಿ ಅತ್ಯಂತ ಭೀಕರವಾಗಿ ಮನುಷ್ಯರನ್ನ ಕೊಲ್ಲುತ್ತೆ ಮತ್ತೆ ವೈರಸ್ ನ ರೀತಿ ಒಬ್ಬರಿಂದ ಒಬ್ಬರಿಗೆ ಪೊಸೆಷನ್ ಹರಡ್ತಾ ಹೋಗುತ್ತೆ. ಇದು ಈ ನಾಟುರಾಮ್ ಡೆಮೊಂಟೊ ಬುಕ್ ನ ಕತೆ. ನಾಟುರಾಮ್ ಡೆಮೊಂಟೊ ಬುಕ್ ನ ಟೋಟಲ್ 3 ಭಾಗಗಳಿದೆ, 3 ಡೀಮನ್ ಗಳಿಗೆ ಸಂಬಂಧಿಸಿದ್ದು. ಒರಿಜಿನಲ್ ಇವಿಲ್ ಡೆಡ್ ಮೂವಿಯಲ್ಲಿ 1 ಬುಕ್, ನಾನು ಈಗ ರೀಕ್ಯಾಪ್ ಮಾಡ್ತಿರೋ ಇವಿಲ್ ಡೆಡ್ ಮೂವಿಯಲ್ಲಿ 1 ಬುಕ್, ಮತ್ತೆ ಇವಿಲ್ ಡೆಡ್ ರೈಸ್ ಮೂವಿಯಲ್ಲಿ 3ನೇ ಬುಕ್ ಇದೆ. ಈಗ ರಿಲೀಸ್ ಆಗಿರೋ ಇವಿಲ್ ಡೆಡ್ ಬರ್ನ್ ಮೂವಿಯನ್ನ ಅರ್ಥ ಮಾಡ್ಕೊಳ್ಳೋಕೆ 1981ರ ಒರಿಜಿನಲ್ ಇವಿಲ್ ಡೆಡ್ ಮೂವಿ ನೋಡ್ಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಆದ್ರೆ 2013ರ ಇವಿಲ್ ಡೆಡ್ ಮೂವಿ ಮತ್ತೆ ಇವಿಲ್ ಡೆಡ್ ರೈಸ್ 2 ಮೂವಿಯಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ನಾಟುರಾಮ್ ಡೆಮೊಂಟೊ ಬುಕ್ ಬಗ್ಗೆ ಗೊತ್ತಾಯ್ತು, ಈಗ ಈ 2 ಮೂವಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಇವಿಲ್ ಡೆಡ್ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಗಂಡ ಹೆಂಡತಿ ಒಬ್ಬಳು ಮಗಳು ಇದ್ದ ಫ್ಯಾಮಿಲಿ ಅವ್ರಿಗೆ ಎಲ್ಲಿಂದನೋ ನಾಟುರಾಮ್ ಡೆಮೊಂಟೊನ 2ನೇ ಬುಕ್ ಸಿಕ್ಕಿರುತ್ತೆ. ಇದರಲ್ಲಿ ಇರೋದನ್ನ ಓದೋಕೆ ಹೋಗಿ ಡೀಮನ್ ನ ಆಹ್ವಾನಿಸೋ ಮಂತ್ರವನ್ನ ಕೂಡ ಓದಿರ್ತಾರೆ. ಅದಕ್ಕೆ ಒಂದು ಡೀಮನ್ ಮಗಳನ್ನ ಪೊಸೆಸ್ ಮಾಡ್ಕೊಂಡಿದೆ. ಅಷ್ಟೇ ಅಲ್ಲ, ಪೊಸೆಸ್ಡ್ ಆಗಿರೋ ಮಗಳು ತನ್ನ ತಾಯಿಯನ್ನೇ ಕೊಂದಿದ್ದಳೆ. ಅದಕ್ಕೆ ತಂದೆ ನಾಟುರಾಮ್ ಡೆಮೊಂಟೊ ಬುಕ್ ನ ಬಗ್ಗೆ ತಿಳಿದಿರೋ ಒಂದು ಕಲ್ಟ್ ಅವರ ಸಹಾಯದಿಂದ ತಮ್ಮ ಮಗಳ ದೇಹದಲ್ಲಿ ಇರೋ ದುಷ್ಟಶಕ್ತಿಯನ್ನ ತಡೆಯೋಕೆ ನೋಡ್ತಿದ್ದಾರೆ. ಹೇಗೆ ಅಂದ್ರೆ ಬೆಂಕಿಯಿಂದ ಶುದ್ಧೀಕರಣ. ಇದರಿಂದ ಮಗಳು ಸಾವನ್ನಪ್ತಾಳೆ, ಆದ್ರೆ ಅಟ್ಲೀಸ್ಟ್ ಅವಳ ಆತ್ಮಕ್ಕಾದ್ರೂ ಶಾಂತಿ ಸಿಗುತ್ತೆ ಅಂತ ಕಾಡಲ್ಲಿ ಇರೋ ಒಂದು ಹಳೆ ಕ್ಯಾಬಿನ್ ನ ಬೇಸ್ಮೆಂಟ್ ಗೆ ಮಗಳನ್ನ ಕಲ್ಟ್ ಅವರ ಸಹಾಯದಿಂದ ಹಿಡ್ಕೊಂಡ್ ಬಂದು ಒಂದು ಕಂಬಕ್ಕೆ ಕಟ್ ಹಾಕಿದ್ದಾರೆ. ಕಲ್ಟ್ ಗೆ ಸೇರಿದ ಒಬ್ಳು ಮಹಿಳೆ ಬೇಸ್ಮೆಂಟ್ ತುಂಬಾ ಪ್ರಾಣಿಗಳನ್ನ, ಅದರಲ್ಲೂ ಬೆಕ್ಕುಗಳನ್ನ ಬಲಿ ಕೊಟ್ಟು ಉಲ್ಟಾ ನೇತ್ ಹಾಕಿದ್ದಾಳೆ. ಮತ್ತೆ ಬುಕ್ ಅಲ್ಲಿ ಇರೋ ಮಂತ್ರಗಳನ್ನ ಓದೋಕೆ ಶುರು ಮಾಡಿದಾಗ ಮಗಳ ತಂದೆನೆ ಪೊಸೆಸ್ಡ್ ಆಗಿರೋ ಇವಳ ದೇಹಕ್ಕೆ ಬೆಂಕಿ ಹಚ್ಚಿ ಶಾರ್ಟ್ ಗನ್ ಇಂದ ತಲೆ ಹಾರಿಸಿ ಸಾಯಿಸ್ತಾನೆ. ಇದಾಗಿ ಕೆಲವು ವರ್ಷಗಳ ನಂತರ ಸೇಮ್ ತಂದೆ ಪೊಸೆಸ್ಡ್ ಆಗಿರೋ ಮಗಳನ್ನ ಕೊಂದ ಅದೇ ಕ್ಯಾಬಿನ್ ಹತ್ರ ಡೇವಿಡ್ ಮತ್ತೆ ಅವನ ಗರ್ಲ್ ಫ್ರೆಂಡ್ ನ್ಯಾಟಲಿ ಬರ್ತಾರೆ. ಇವ್ರಿಗಿಂತ ಮುಂಚೆನೆ ಡೇವಿಡ್ ನ ಫ್ರೆಂಡ್ಸ್ ಎರಿಕ್ ಮತ್ತೆ ಒಲಿವಿಯಾ ಅಷ್ಟೇ ಅಲ್ಲ, ಡೇವಿಡ್ ನ ತಂಗಿ ಮಿಯಾ ಕೂಡ ಬಂದಿದ್ದಾಳೆ. ಡೇವಿಡ್ ಮತ್ತೆ ಮಿಯಾ ದೂರ ಆಗಿರ್ತಾರೆ. ಡೇವಿಡ್ ಕೆಲಸ ಹುಡ್ಕೊಂಡು ಬೇರೆ ಸಿಟಿಗೆ ಹೋಗಿದ್ದಾಗ ಇವರ ತಾಯಿಗೆ ಹುಷಾರಿಲ್ದಂಗಾಗಿ ಆಮೇಲೆ ಸಾವನ್ನಪ್ಪಿರ್ತಾರೆ. ಸಾಯೋವರೆಗೂ ಮಿಯಾ ಒಬ್ಳೆ ಜೊತೆಯಲ್ಲಿ ಇದ್ದಿದ್ದು. ತನ್ನ ತಾಯಿಯ ಕಂಡೀಷನ್ ನೋಡೋಕಾಗದೆ ಸಮಾಧಾನ ಮಾಡ್ಕೊಳ್ಳೋಕೆ ಡ್ರಗ್ಸ್ ತಗೊಳೋಕೆ ಶುರು ಮಾಡಿ ಅಡಿಕ್ಟ್ ಆಗಿರ್ತಾಳೆ. ಈಗ ಡ್ರಗ್ ಅಡಿಕ್ಷನ್ ಇಂದ ಹೊರಗೆ ಬರ್ಬೇಕು ಅಂತಾನೆ ಈ ಕ್ಯಾಬಿನ್ ಹತ್ರ ಬಂದಿರೋದು. ಇಲ್ಲಿಗೆ ಯಾಕೆ ಅಂದ್ರೆ ಡೇವಿಡ್ ಮಿಯಾ ಮತ್ತೆ ಅವರ ತಾಯಿ ಬದುಕಿದ್ದಾಗ ಅವಾಗವಾಗ ಸಮಯ ಕಳೆಯೋಕೆ ಅಂತ ಇಲ್ಲಿಗೆ ಬರ್ತಾ ಇರ್ತಾರೆ. ಆದ್ರೆ ತುಂಬಾನೇ ವರ್ಷಗಳಿಂದ ಇಲ್ಲಿಗೆ ಡೇವಿಡ್ ಆಗ್ಲಿ ಮಿಯಾ ಆಗ್ಲಿ ಬಂದಿರಲ್ಲ. ಕ್ಯಾಬಿನ್ ಪಾಳ್ ಬಿದ್ದಿದೆ, ಯಾರು ಇಲ್ಲ, ಪೊಸೆಸ್ಡ್ ಆಗಿದ್ದ ಮಗಳನ್ನ ಕೊಲ್ಲೋದಕ್ಕೆ ಇದೇ ಸರಿಯಾದ ಜಾಗ ಅಂತ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕಲ್ಟ್ ಅವರ ಜೊತೆ ತಂದೆ ಮಗಳನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದ. ಮಿಯಾ ದೊಡ್ಡದಾಗಿ ಡ್ರಗ್ಸ್ ಬಿಟ್ಬಿಡ್ತೀನಿ ಅಂತ ಇಲ್ಲಿಗೆ ಬಂದಿದ್ದಾಳೆ. ಆದ್ರೆ ಮೊದ್ಲು ಕೂಡ ಇದೇ ರೀತಿ ಡ್ರಗ್ಸ್ ಬಿಡ್ತೀನಿ ಅಂತ ಕೆಲವು ಗಂಟೆಗಳಲ್ಲೇ ಮತ್ತೆ ತಗೊಂಡಿರ್ತಾಳೆ. ಅಷ್ಟೇ ಅಲ್ಲ, ಒಂದು ಸಲ ಅಂತೂ ಓವರ್ ಡೋಸ್ ಆಗಿ ಸಾಯೋದ್ರಲ್ಲಿ ಜಸ್ಟ್ ಮಿಸ್. ಅದಕ್ಕೆ ಎರಿಕ್ ಮತ್ತೆ ಒಲಿವಿಯಾ ಇವತ್ತು ಏನೇ ಆದ್ರೂ ಮಿಯಾನ ಈ ಕ್ಯಾಬಿನ್ ಇಂದ ಹೊರಗೆ ಹೋಗೋಕೆ ಬಿಡಬಾರದು ಅಂತ ನಿರ್ಧಾರ ಮಾಡಿದ್ದಾರೆ. ಇವತ್ತು ರಾತ್ರಿನೇ ಮಿಯಾ ಡ್ರಗ್ಸ್ ಇಲ್ದಲೆ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ವಿಡ್ರಾಲ್ ಸಿಂಪ್ಟಮ್ಸ್ ಶುರು ಆಗಿದೆ. ಹೇಗೋ ಒಲಿವಿಯಾ ನರ್ಸ್ ಆಗಿರೋದ್ರಿಂದ ಇವಳಿಗೆ ಸಮಾಧಾನ ಆಗೋಕೆ ಇಂಜೆಕ್ಷನ್ ಕೊಡ್ತಾಳೆ. ಮಿಯಾ ಪದೇ ಪದೇ ಮನೆಯಲ್ಲಿ ಏನೋ ಕೆಟ್ಟ ವಾಸನೆ ಬರ್ತಿದೆ ಅಂತಿದ್ದಾಳೆ. ಡೇವಿಡ್ ಸಾಕಿದ್ದ ನಾಯಿ ಕೂಡ ಬೇಸ್ಮೆಂಟ್ ನ ಡೋರ್ ಹತ್ರನೇ ಮೂಸೋದು ಕೆರೆಯೋದು ಎಲ್ಲ ಮಾಡ್ತಾ ಇದೆ. ಅದಕ್ಕೆ ಬೇಸ್ಮೆಂಟ್ ಗೆ ಬಂದಾಗ ಇಲ್ಲಿ ಉಲ್ಟಾ ನೇತ್ ಹಾಕಿರೋ ಬೆಕ್ಕುಗಳ ಕೊಳ್ತೋಗಿರೋ ಬಾಡಿಗಳನ್ನ ನೋಡ್ತಾರೆ. ಅಷ್ಟೆಲ್ಲ ಪೊಸೆಸ್ಡ್ ಆಗಿರೋ ಮಗಳನ್ನ ಕೊಲ್ಲೋದಕ್ಕೆ ತಂದೆ ಬಳಸಿದ್ದ ಶಾರ್ಟ್ ಗನ್ ಜೊತೆಗೆ ಮುಳ್ಳು ತಂತಿಯಿಂದ ಸುತ್ತಿರೋ ನಾಟುರಾಮ್ ಡೆಮೊಂಟೊ ಬುಕ್ ಕೂಡ ಇದೆ. ಎರಿಕ್ ಸುಮ್ನೆ ಇರೋದು ಬಿಟ್ಟು ಬುಕ್ ನ ಓಪನ್ ಮಾಡಿ ಇದರಲ್ಲಿ ಏನಿದೆ ಅಂತ ನೋಡ್ತಾನೆ. ಬೇರೆ ಭಾಷೆಯಲ್ಲಿ ಬರ್ದಿರೋದು ಅರ್ಥ ಆಗ್ತಿಲ್ಲ. ಆದ್ರೆ ಬುಕ್ ಮೊದಲು ಯಾರ ಹತ್ರ ಇತ್ತೋ ಅವರು ಇಂಪಾರ್ಟೆಂಟ್ ಆಗಿರೋದನ್ನ ಟ್ರಾನ್ಸ್ಲೇಟ್ ಮಾಡಿ ಬುಕ್ ಮೇಲೆ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ. ಪೇಜ್ ಟರ್ನ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಬೆರಳು ಸ್ವಲ್ಪ ಕುಯ್ಕೊಂಡು ಬುಕ್ ಮೇಲೆ ರಕ್ತ ಬಿತ್ತು. ಮತ್ತೆ ಈ ಬುಕ್ ಅಲ್ಲಿರೋ ಮಂತ್ರವನ್ನ ಮಿಸ್ ಆಗು ಓದ್ಬೇಡಿ ಅಂತ
ಬರ್ದಿದೆ. ಹಾಗಾದ್ರೂ ಕೂಡ ಎರಿಕ್ ಮಂತ್ರವನ್ನ ಓದ್ದ. ಮಂತ್ರ ಏನು ಅಂದ್ರೆ ಕೆಲವು ಪದಗಳಿದೆ ಅಷ್ಟೇ. ಕುಂಡ, ಅಸ್ಟ್ರಾಟ, ಮಾಂಟೋಸಿ, ಕಾಂಡ ಅಂತ ಹೇಳ್ತಿದ್ದಂಗೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಹುಡುಗಿಯನ್ನ ಪೊಸೆಸ್ ಮಾಡ್ಕೊಂಡಿದ್ದ ಅದೇ ದುಷ್ಟಶಕ್ತಿ ವೇಗವಾಗಿ ಕ್ಯಾಬಿನ ಹೊರಗೆ ನಿಂತಿದ್ದ ಮಿಯಾಳ ಹತ್ರ ಬರುತ್ತೆ. ಬರ್ತಿದ್ದಂಗೆ ಇವಳು ವಾಂತಿ ಮಾಡ್ಕೊಂಡ್ಲು. ಮತ್ತೆ ತನ್ನ ರೂಪದಲ್ಲೇ ಇರೋ ಡೀಮನ್ ಇವಳಿಗೆ ಕಾಣಿಸೋಕೆ ಶುರು ಆಗುತ್ತೆ. ನನ್ ಕೈಯಲ್ಲಂತೂ ಇಲ್ಲಿ ಇರೋಕ್ಕಾಗಲ್ಲ ಅಂತ ಮಿಯಾ ಕಿಟಕಿ ಹಾರಿ ಕಾರ್ ತಗೊಂಡು ಎಸ್ಕೇಪ್ ಆದಾಗ ರೋಡ್ ನ ಮಧ್ಯ ತನ್ನ ರೂಪದಲ್ಲಿ ಇರೋ ಡೀಮನ್ ನ ನೋಡಿ ಗಾಬರಿಯಾಗಿ ಕಾರ್ ಸೈಡ್ಗೆ ಟರ್ನ್ ಮಾಡ್ತಾಳೆ. ಇದರಿಂದ ಕಾರ್ ಸೀದಾ ನೀರೊಳಗೆ ಹೋಯ್ತು. ಇಲ್ಲೂ ಡೀಮನ್ ನ ನೋಡಿ ಮಿಯಾ ತಪ್ಪಿಸ್ಕೊಂಡು ಓಡೋಕೆ ನೋಡಿದಾಗ ಮರದ ಬೇರು ಬಳ್ಳಿಗಳೆಲ್ಲ ಇವಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಮುಂದೆನೆ ಬಂದ ಆ ಡೀಮನ್ ನ ಬಾಯಿಂದ ಕಪ್ಪು ಬಳ್ಳಿ ಹೊರಗೆ ಬಂದು ಮಿಯಾಳ ಪ್ರೈವೇಟ್ ಪಾರ್ಟ್ ಒಳಗೆ ಹೋಗಿ ಇವಳ ದೇಹ ಸೇರುತ್ತೆ. ಈ ರೀತಿ ಮಿಯಾ ಡೀಮನ್ ಗೆ ಪೊಸೆಸ್ಡ್ ಆದ್ಲು. ಹಿಂದೆನೆ ಡೇವಿಡ್, ಒಲಿವಿಯಾ ಎಲ್ಲರೂ ಮಿಯಾನ ಹುಡುಕಿ ವಾಪಸ್ ಕ್ಯಾಬಿನ್ಗೆ ಕರ್ಕೊಂಡ್ ಬರ್ತಾರೆ. ಮಿಯಾ ಕಾಡಲ್ಲಿ ಏನಾಯ್ತು ಅಂತ ಹೇಳಿದ್ರು ಯಾರು ನಂಬಲ್ಲ. ಒಂದು ಸಲ ಕನ್ನಡಿಯಲ್ಲಿ ಮಿಯಾನ ನೋಡಿದ್ರು ಗೊತ್ತಾಗಿರೋದು ಮಿಯಾ ಹೇಳ್ತಿರೋದು ನಿಜ ಅಂತ. ಆಮೇಲೆ ಪೊಸೆಸ್ಡ್ ಆಗಿರೋ ಮಿಯಾ ಡೇವಿಡ್ ಸಾಕಿದ್ದ ನಾಯಿಯನ್ನ ಸಾಯಿಸ್ತಾಳೆ. ಸ್ನಾನಕ್ಕೆ ಅಂತ ಹೋಗಿ ತುಂಬಾನೇ ಸುಡ್ತಾ ಇರೋ ನೀರಲ್ಲಿ ನಿಂತ್ಕೊಂಡು ದೇಹದ ಚರ್ಮ ಎಲ್ಲ ಸುಟ್ಟೋಗೋ ಹಾಗೆ ಮಾಡ್ಕೊಂತಾಳೆ. ಹೇಗೋ ಪೂರ್ತಿ ಸುಟ್ಟೋಗೋಷ್ಟ್ರಲ್ಲಿ ಡೇವಿಡ್ ಇವಳನ್ನ ಕಾಪಾಡಿ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೊರಟ. ಆದ್ರೆ ಒಂದೇ ಸಮ ಮಳೆ ಸುರಿತಾ ಇರೋದ್ರಿಂದ ನದಿಯ ವಾಟರ್ ಲೆವೆಲ್ ಜಾಸ್ತಿ ಆಗಿದೆ. ಕಾರ್ ಹೋಗಲ್ಲ. ಕ್ಯಾಬಿನ್ಗೆ ಬರೋಕೆ ಹೋಗೋಕೆ ಇರೋದು ಒಂದೇ ದಾರಿ, ನದಿಯ ಮೇಲೆನೆ ಬರ್ಬೇಕಾಗಿರೋದು. ಈಗ ಎಲ್ಲಿಗೂ ಹೋಗೋಕೆ ಸಾಧ್ಯ ಆಗಲ್ಲ. ಮಿಯಾ ಇನ್ನೂ ವೈಲೆಂಟ್ ಆಗ್ತಾಳೆ. ಶಾರ್ಟ್ ಗನ್ ಎತ್ಕೊಂಡ್ ಬಂದು ಡೇವಿಡ್ ಮೇಲೆ ಶೂಟ್ ಮಾಡಿದ್ಲು. ಹೇಗೋ ಬುಲೆಟ್ ಇವನ ಕೈಗೆ ಟಚ್ ಆಗಿ ಹೋಯ್ತು ಅಷ್ಟೇ. ಆಮೇಲೆ ಡಿಮಾನಿಕ್ ವಾಯ್ಸ್ ಅಲ್ಲಿ ನೀವೆಲ್ಲರೂ ಇವತ್ ರಾತ್ರಿನೇ ಸಾಲಾಗಿ ಸಾಯ್ತೀರಾ ಅಂತ ಹೇಳಿ ಪ್ರಜ್ಞೆ ತಪ್ತಾಳೆ. ಇದೇ ಗ್ಯಾಪ್ ಅಲ್ಲಿ ಶಾರ್ಟ್ ಗನ್ ಎತ್ಕೊಳ್ಳೋಕೆ ಅಂತ ಬಂದ ಒಲಿವಿಯಾ ಮೇಲೆ ಮತ್ತೆ ಮಿಯಾ ದಾಳಿ ಮಾಡಿ ಇವಳ ಮುಖದ ಮೇಲೆ ಲೀಟರ್ ಗಟ್ಲೆ ರಕ್ತದ ವಾಂತಿ ಮಾಡ್ತಾಳೆ. ಹೇಗೋ ಒಲಿವಿಯಾ ಇವಳನ್ನ ಬೇಸ್ಮೆಂಟ್ ಗೆ ತಳ್ಳಿ ಬೀಳಿಸ್ತಾಳೆ. ಎರಿಕ್ ಡೋರ್ ಕ್ಲೋಸ್ ಮಾಡ್ದ. ಈಗ ಇದು ಮೆಡಿಕಲ್ ಪ್ರಾಬ್ಲಮ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತು. ಎರಿಕ್ ಗಂತೂ ತನ್ನ ತಪ್ಪಿಂದನೇ ಇದೆಲ್ಲ ಆಗ್ತಿರೋದು ಅಂತ ಅರಿವಾಗಿದೆ. ಇದು ಇಲ್ಲಿಗೆ ನಿಲ್ಲಲ್ಲ. ಮೊದ್ಲೇ ಹೇಳ್ದಂಗೆ ಈ ಡಿಮಾನಿಕ್ ಪೊಸೆಷನ್ ವೈರಸ್ ಇದ್ದಂಗೆ ಒಬ್ರಿಂದ ಒಬ್ಬರಿಗೆ ಹರಡುತ್ತೆ. ಒಲಿವಿಯಾಳ ಮುಖದ ಮೇಲೆ ಮಿಯಾ ವಾಂತಿ ಮಾಡಿದ್ರಿಂದ ಈಗ ಇವಳು ಕೂಡ ಪೊಸೆಸ್ಡ್ ಆಗಿ ಬಾತ್ರೂಮ್ ಅಲ್ಲಿ ಹೊಡೆದೋಗಿರೋ ಕನ್ನಡಿಯ ಪೀಸಿಂದ ತನ್ನ ಬಾಯಿಯನ್ನ ಕಟ್ ಮಾಡ್ಕೊಂತಾ ಇದ್ದಾಳೆ. ಮುಖದ ಚರ್ಮವನ್ನ ಕಟ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾಳೆ. ಪೊಸೆಸ್ಡ್ ಆದವರು ಏನೆಲ್ಲ ಮಾಡ್ತಾರೆ ಅಂತ ಬುಕ್ ಅಲ್ಲಿ ಹೇಗಿದ್ಯೋ ಅದೇ ರೀತಿ ಮಿಯಾ ಮತ್ತೆ ಒಲಿವಿಯಾ ಎಲ್ಲ ಆಡ್ತಿರೋದು. ಎರಿಕ್ ಒಲಿವಿಯಾ ಹತ್ರ ಬಂದಾಗ ಇವನ ಮೇಲೂ ದಾಳಿ ಮಾಡಿ ಹೊಡೆದೋಗಿರೋ ಮಿರರ್ ಪೀಸ್ ಇಂದ ಎದೆಗೆ ಚುಚ್ತಾಳೆ. ಜೊತೆಗೆ ಸಿರೆಂಜ್ ನೀಡಲಿಂದ ಇವನ ಕಣ್ಣಿಗೆ ಒಂದೇ ಸಮ ಚುಚ್ಚಬೇಕಾದ್ರೆ ಇವನು ಒಲಿವಿಯಾನ ಜೋರಾಗಿ ತಳ್ಳಿ ಬೀಳಿಸ್ತಾನೆ. ಇವರ ಹೊಡೆದಾಟದಲ್ಲಿ ಸೆರಾಮಿಕ್ ವಾಶ್ ಬೇಸಿನ್ ಹೊಡೆದೋಗಿತ್ತು. ಅದನ್ನೇ ಎತ್ಕೊಂಡು ಒಲಿವಿಯಾಳ ತಲೆ ಜಜ್ಜಿ ಸಾಯಿಸೇ ಬಿಡ್ತಾನೆ ಎರಿಕ್. ಎರಿಕ್ ನ ಗಾಯಗಳಿಗೆ ಡೇವಿಡ್ ಫಸ್ಟ್ ಏಡ್ ಮಾಡ್ಬೇಕಾದ್ರೆ ನಾಟುರೋಮ್ ಡೆಮೊಂಟೋ ಬುಕ್ ಅಲ್ಲಿ ಇರೋ ಕೆಲವೊಂದು ಲೈನ್ಸ್ ನ ಓದಿದ್ದೆ. ಆಗ್ಲಿಂದನೇ ಇದೆಲ್ಲ ಶುರು ಆಗಿದ್ದು ಅಂತ ಹೇಳ್ತಿದ್ದಾನೆ. ಅದೇ ಡೇವಿಡ್ ನ ಗರ್ಲ್ ಫ್ರೆಂಡ್ ನ್ಯಾಟಲಿ ಬೇಸ್ಮೆಂಟ್ ನ ಡೋರ್ ಓಪನ್ ಆಗಿರೋದು ನೋಡಿ ಶಾಕ್ ಆಗಿದ್ದಾಗ ಒಳಗಿರೋ ಮಿಯಾ ತರಾನೇ ಪೊಸೆಸ್ಡ್ ಆಗೇ ಅಲ್ಲ ಅನ್ನೋ ಹಾಗೆ ಮಾತಾಡಿ ನ್ಯಾಟಲಿನ ಬೇಸ್ಮೆಂಟ್ ಒಳಗೆ ಕರೆಸ್ಕೊಂತಾಳೆ. ನ್ಯಾಟಲಿ ಬೇಸ್ಮೆಂಟ್ ಗೆ ಬಂದಾಗ್ಲೇ ಗೊತ್ತಾಗಿದ್ದು ಇನ್ನು ಮಿಯಾ ಪೊಸೆಸ್ಡ್ ಆಗೇ ಇದ್ದಾಳೆ ಅಂತ. ಮಿಯಾ ಇವಳ ಕೈ ಕಚ್ತಾಳೆ. ತನ್ನ ಹತ್ರ ಇದ್ದ ಕಟರ್ ಇಂದ ನ್ಯಾಟಲಿ ಇವಳ ಮೇಲೆ ದಾಳಿ ಮಾಡೋಕೆ ನೋಡಿದಾಗ ಮಿಯಾ ಕಟರ್ ಕಿತ್ಕೊಂಡು ಇವಳೆ ನೆಕ್ತಾಳೆ. ನಾಲಿಗೆ ಕಟ್ಟಾಗಿ 2 ಭಾಗ ಆದ್ರೂ ತಲೆ ಕೆಡ್ಸ್ಕೊಳಲ್ಲ. ಹೇಗೋ ಸರಿಯಾದ ಸಮಯಕ್ಕೆ ಡೇವಿಡ್ ಬಂದು ನ್ಯಾಟಲಿನ ಕಾಪಾಡಿ ಬೇಸ್ಮೆಂಟ್ ನ ಡೋರ್ಗೆ ಚೈನ್ ಹಾಕಿ ಕ್ಲೋಸ್ ಮಾಡ್ತಾನೆ. ಮತ್ತೆ ಓಪನ್ ಆಗದೆ ಇರೋ ಹಾಗೆ. ನಂತರ ಎರಿಕ್ ಬುಕ್ ನ ಸುಟ್ ಹಾಕೋಕೆ ನೋಡ್ತಾನೆ. ಆದ್ರೆ ಬುಕ್ ಸುಟ್ ಹೋಗಲ್ಲ. ಏನೇ ಮಾಡಿದ್ರು ನಾಶ ಆಗ್ತಿಲ್ಲ. ಕೊನೆಗೆ ಬುಕ್ ಅಲ್ಲೇ ಡೀಮನ್ ನ ತಡೆಯೋಕೆ ಉಪಾಯ ಇರ್ಬೋದು ಅಂತ ಹುಡ್ಕಾಡ್ಬೇಕಾದ್ರೆ ಕೊನೆಗೂ ಬಂದಿರೋ ಡೀಮನ್ ಯಾವುದು ಅಂತ ಗೊತ್ತಾಯ್ತು. ಡೀಮನ್ ನ ಹೆಸರು ಅಬಾಮಿನೇಷನ್ ಅಂತ. ತಲೆ ಮೇಲೆ ಕ್ಯಾಂಡಲ್ ಇಟ್ಕೊಂಡು ನಿಂತಿರೋ ಚಿತ್ರ ಕೂಡ ಇದೆ. ಇದೇ ಪೇಜ್ ನ ಮೇಲೆ ಶೈತಾನ್ ಅಂತ ಬರ್ದಿದೆ. ಮನುಷ್ಯರ ಆತ್ಮಗಳನ್ನ ಬಂಧಿಸಿ ಇಟ್ಕೊಳ್ಳೋ ಅಂತ ಡೀಮನ್ ಇವನು ಅಂತ ಗೊತ್ತಾಯ್ತು. 5 ಜನರನ್ನ ಬಲಿ ತಗೊಂಡಾದ್ಮೇಲೆ ಆಕಾಶದಿಂದ ರಕ್ತದ ಮಳೆ ಸುರಿಯುತ್ತೆ. ಆಗ್ಲೇ ಅಬಾಮಿನೇಷನ್ ನರಕದಿಂದ ಭೂಮಿಗೆ ಬರ್ತಾನೆ ಅಂತ ಬುಕ್ ಅಲ್ಲಿ ಇದೆ. ಇದು ಓಕೆ. ಆದ್ರೆ ಮಿಯಾನ ತಡೆಯೋದು ಹೇಗೆ ಅಂತ ಚೆಕ್ ಮಾಡಿದಾಗ ಇದಕ್ಕೆ ಇರೋದು ಒಂದೇ ದಾರಿ. ಮಿಯಾನ ಸಾಯಿಸ್ಬೇಕು. ಅವಳ ಶುದ್ಧೀಕರಣ ಮಾಡ್ಬೇಕು. ಶುದ್ಧೀಕರಣ ಮಾಡೋಕೆ 3 ದಾರಿ ಇದೆ. ಒಂದು ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡ್ದಂಗೆ ದೇಹಕ್ಕೆ ಬೆಂಕಿ ಹಚ್ಚೋದು. ಎರಡನೇದು ಜೀವಂತವಾಗಿ ಊತ್ ಹಾಕೋದು. 3ನೇದು ಕೈ ಕಾಲು ತಲೆಯೆಲ್ಲ ದೇಹದಿಂದ ಕಿತ್ ಹಾಕ್ಬೇಕು. ಇದರಲ್ಲಿ ಯಾವ್ದನ್ನ ಮಾಡಿದ್ರು ಮಿಯಾ ಉಳಿಯಲ್ಲ. ಅವಳ ಆತ್ಮ ಆದ್ರೂ ಡೀಮನ್ ನ ಬಂಧನದಿಂದ ಮುಕ್ತಿ ಆಗುತ್ತಲ್ಲ ಅಂತ ಎರಿಕ್ ಹೇಳ್ತಿದ್ದಾನೆ. ಅದೇ ಡೇವಿಡ್ ಇನ್ನೂ ಯೋಚನೆ ಮಾಡ್ತಿದ್ದಾನೆ. ನ್ಯಾಟಲಿ ಮಿಯಾ ಕೈಯಲ್ಲಿ ಕಚ್ಚಿಸ್ಕೊಂಡಿದ್ದಲ್ಲ. ಈ ಗಾಯ ಇನ್ಫೆಕ್ಷನ್ ನ ರೀತಿ ಹರಡ್ಕೊಳ್ಳೋಕೆ ಶುರು ಆಗುತ್ತೆ. ಗಾಬರಿಯಾದ ನ್ಯಾಟಲಿ ತನ್ನ ಕೈಯನ್ನೇ ಎಲೆಕ್ಟ್ರಿಕ್ ನೈಫ್ ಇಂದ ಕಟ್ ಮಾಡ್ಕೊಂಡ್ಲು. ಆದ್ರೂ ಪ್ರಯೋಜನ ಆಗ್ಲಿಲ್ಲ. ಕೊನೆಗೂ ಪೊಸೆಸ್ಡ್ ಆಗ್ತಾಳೆ. ನೇಲ್ಗನ್ ಇಂದ ತನ್ನ ಮುಖಕ್ಕೆ ಮೊಳೆ ಹೊಡ್ಕೊಳ್ಳೋದಲ್ದೆ ಎರಿಕ್ ಮತ್ತೆ ಡೇವಿಡ್ ಮೇಲೂ ನೇಲ್ಗನ್ ಇಂದ ಮೊಳೆ ಶೂಟ್ ಮಾಡ್ತಿದ್ದಾಳೆ. ಎರಿಕ್ ನ ದೇಹಕ್ಕೆ ತುಂಬಾನೇ ಮೊಳೆಗಳು ಚುಚ್ಕೊಳ್ಳುತ್ತೆ. ನಂತರ ರಾಡ್ ಇಂದ ಎರಿಕ್ ಗೆ ಹೊಡೆದು ನ್ಯಾಟಲಿ ಸಾಯಿಸಿದ್ಲು ಅನ್ನೋಷ್ಟರಲ್ಲಿ ಇವಳ ಉಳಿದಿರೋ ಒಂದು ಕೈಯನ್ನ ಶಾರ್ಟ್ ಗನ್ ಇಂದ ಶೂಟ್ ಮಾಡಿ ಹಾರಿಸ್ತಾನೆ ಡೇವಿಡ್. ಇದರಿಂದ ನ್ಯಾಟಲಿ
ನಾಟಾಲಿ ಕೂಡ ಸಾವನ್ನಪ್ತಾಳೆ. ಹೀಗೆ ಆದ್ರೆ ಆಗಲ್ಲ ಅಂತ ಡೇವಿಡ್ ಇಡೀ ಮನೆಗೆ ಬೇಸ್ಮೆಂಟ್ ಮೇಲೆಲ್ಲ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋಕೆ ನೋಡ್ತಾನೆ. ಮಿಯಾನ ಈ ರೀತಿ ಕೊಲ್ಲೋಕೆ ಇವನಿಗೆ ಮನ್ಸಾಗಲ್ಲ. ಹಾಗಾಗಿ ಜೀವಂತವಾಗಿ ಮಣ್ಣು ಮಾಡಿ ಮತ್ತೆ ಅವಳನ್ನ ಕಾಪಾಡೋಕೆ ಟ್ರೈ ಆದ್ರೂ ಮಾಡೋಣ ಅಂತ ಡೇವಿಡ್ ಬೇಸ್ಮೆಂಟ್ ಗೆ ಬರ್ತಾನೆ. ಮಳೆಯ ಕಾರಣದಿಂದ ಇಲ್ಲಿ ನೀರು ತುಂಬಿಕೊಂಡಿದೆ. ಮಿಯಾ ಹಿಂದೆಯಿಂದ ಬಂದು ಡೇವಿಡ್ ಮೇಲೆ ದಾಳಿ ಮಾಡಿ ಇವನನ್ನ ನೀರಲ್ಲಿ ಮುಳುಗಿಸಿ ಕೊಲ್ಲೋಕೆ ನೋಡ್ತಿದ್ದಾಳೆ. ಸರಿಯಾದ ಸಮಯಕ್ಕೆ ಎರಿಕ್ ಬಂದು ರಾಡ್ ಇಂದ ಇವಳ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ಪ್ರಜ್ಞೆ ತಪ್ಪೋಕ್ಕೂ ಮುಂಚೆ ಎರಿಕ್ ನ ಹೊಟ್ಟೆಗೆ ಕಟರ್ ತೂರಿಸಿದಾಳೆ ಮಿಯಾ. ಮೊದ್ಲಿಂದಾನು ಇವನು ಬರೀ ಚುಚ್ಚಿಸ್ಕೊಂಡಿದ್ದೆ ಆಯ್ತು, ಮೊಳೆಯಿಂದ ಇಡೀ ದೇಹ ಬೇರೆ ತೂತ ಆಗಿದೆ. ಹಾಗಾಗಿ ಇವನು ಕೂಡ ಸಾವನ್ನಪ್ತಾನೆ. ಡೇವಿಡ್ ಮಿಯಾನ ಹೊರಗೆ ಎಳ್ಕೊಂಡ್ ಬಂದು ಗುಂಡಿ ತೆಗೆದು ಮಣ್ಣಲ್ಲಿ ಊತ್ ಹಾಕ್ದ. ಕೆಲವು ಸೆಕೆಂಡ್ಸ್ ಆಗ್ತಿದ್ದಂಗೆ ಮಿಯಾನ ಹೊರಗೆ ತೆಗೆದು ಇವನೇ ಬ್ಯಾಟರಿ ಮತ್ತೆ ಸಿರಿಂಜ್ ನ ಸಹಾಯದಿಂದ ಸಸ್ತಾ ಡಿಫ್ಯಾಬ್ರಿಲೇಟರ್ ಮಾಡ್ಕೊಂಡಿದ್ದ. ಇದರಿಂದ ಇವಳಿಗೆ ಕರೆಂಟ್ ಶಾಕ್ ಕೊಡ್ತಾನೆ. ಪವಾಡ ಅನ್ನೋ ಹಾಗೆ ಮಿಯಾಗೆ ಪ್ರಜ್ಞೆ ಬಂತು. ಇವಳು ಡೀಮನ್ ನ ಪೊಸೆಷನ್ ಇಂದ ಹೊರಗೆ ಬಂದಿರೋದ್ರಿಂದ ಪೊಸೆಸ್ಡ್ ಆಗೋಕ್ಕೂ ಮುಂಚೆ ಹೇಗಿದ್ಲೋ ಅದೇ ರೀತಿ ಆಗಿದ್ದಾಳೆ. ಸ್ವಲ್ಪನೂ ಗಾಯ ಇಲ್ಲ. ಅಣ್ಣ ತಂಗಿ ಎಲ್ಲ ಸರಿ ಹೋಯ್ತು ಅಂತ ಖುಷಿಯಾಗಿ ಹೊರಡ್ತಾರೆ. ಕಾರ್ ಕೀ ತಗೊಂಡ್ ಬರೋಕೆ ಅಂತ ಡೇವಿಡ್ ಕ್ಯಾಬಿನ್ ಒಳಗೆ ಬಂದಾಗ ಪೊಸೆಸ್ಡ್ ಆಗಿರೋ ಎರಿಕ್ ಬರ್ತಾನೆ. ಮಿಯಾನ ಬಿಟ್ಟು ಎರಿಕ್ ನ ಡೆಡ್ ಬಾಡಿನ ಪೊಸೆಸ್ ಮಾಡ್ಕೊಂಡಿದ್ದಾನೆ ಡೀಮನ್. ಅಟ್ಲೀಸ್ಟ್ ಮಿಯಾನಾದ್ರೂ ಕಾಪಾಡೋಣ ಅಂತ ಮಿಯಾಗೆ ಇಲ್ಲಿಂದ ಹೋಗೋಕೆ ಹೇಳಿ ಮನೆಯ ಡೋರ್ ಕ್ಲೋಸ್ ಮಾಡ್ಕೊಂತಾನೆ. ಹೇಗೋ ಮೊದ್ಲೇ ಮನೆ ತುಂಬಾ ಪೆಟ್ರೋಲ್ ಚೆಲ್ಲಿದ್ನಲ್ಲ, ಅದಕ್ಕೆ ಪೆಟ್ರೋಲ್ ಕ್ಯಾನ್ ಗೆ ಶಾರ್ಟ್ ಗನ್ ಇಂದ ಶೂಟ್ ಮಾಡ್ತಿದ್ದಂಗೆ ಇಡೀ ಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಈ ಬೆಂಕಿಯಲ್ಲಿ ಎರಿಕ್ ಜೊತೆಗೆ ಡೇವಿಡ್ ಕೂಡ ಸುಟ್ಟು ಹೋಗ್ತಾನೆ. ಕೊನೆಗೂ ಮಿಯಾನ ಸೇರಿಸಿ 5 ಜನರ ಬಲಿ ತಗೊಂಡಿದ್ದಾಯ್ತು. ಮಿಯಾನ ಪೊಸೆಸ್ ಮಾಡ್ಕೊಂಡು ಅವಳ ಆತ್ಮವನ್ನ ತನ್ನ ಕಂಟ್ರೋಲ್ ಅಲ್ಲಿ ಡೀಮನ್ ಹಿಡ್ಕೊಂಡಿದ್ದ. ಹಾಗಾಗಿ ಅವಳು ಸತ್ರು ಕೂಡ ಮತ್ತೆ ಈಗ ಪುನರ್ಜನ್ಮ ಪಡ್ಕೊಂಡ್ ಬಂದಿರೋ ಹಾಗಿದೆ. ಹಾಗಾಗಿ ರಕ್ತದ ಮಳೆ ಬರೋಕೆ ಶುರು ಆಯ್ತು. ಹಿಂದೆನೆ ಭೂಮಿ ಒಳಗಿಂದ ಡೀಮನ್ ಅಬಾಮಿನೇಷನ್ ಬರ್ತಾನೆ. ತನ್ನ ನಿಜವಾದ ರೂಪದಲ್ಲಿ ಅಲ್ಲ, ಮಿಯಾಳ ರೂಪದಲ್ಲಿ. ಅದು ಮನುಷ್ಯರ ರೀತಿನೇ ದೇಹ ಕೂಡ. ಮಿಯಾ ಸೀದಾ ಡೀಮನ್ ಇಂದ ತಪ್ಪಿಸ್ಕೊಂಡು ಶೆಡ್ ಗೆ ಬರ್ತಾಳೆ. ಶೆಡ್ ಅಲ್ಲಿ ಚೈನ್ ಸಾ ಇದೆ. ಇದಕ್ಕೆ ಸೀಮೆಣ್ಣೆ ಉಯ್ಕೊಂಡು ಸ್ಟಾರ್ಟ್ ಮಾಡೋಕೆ ನೋಡಿದ್ರು ಸ್ಟಾರ್ಟ್ ಆಗ್ತಿಲ್ಲ. ಹೊರಗೆ ಡೇವಿಡ್ ನ ಜೀಪ್ ಕೆಳಗೆ ಬಚ್ಚಿಡ್ಕೊಂಡು ಏನೇನೋ ಸರ್ಕಸ್ ಮಾಡಿ ಕೊನೆಗೂ ಚೈನ್ ಸಾ ಸ್ಟಾರ್ಟ್ ಮಾಡ್ತಾಳೆ. ಜೀಪ್ ನ ಪಕ್ಕದಲ್ಲೇ ನಿಂತಿದ್ದ ಅಬಾಮಿನೇಷನ್ ನ 2 ಕಾಲುಗಳನ್ನ ಕಟ್ ಮಾಡ್ತಾಳೆ. ಕಾಲಿಲ್ಲ ಅಂದ್ರೆ ಏನು, ಕೈ ಇದೆಯಲ್ಲ. ಜೀಪ್ ನ ಎತ್ತಿ ಮಿಯಾ ಮೇಲೆನೆ ಬೀಳಿಸ್ದ ಅಬಾಮಿನೇಷನ್. ಮಿಯಾಳ ಕೈ ಮೇಲೆ ಜೀಪ್ ಬಿಡುತ್ತೆ. ಕೈ ಹೋದ್ರೆ ಹೋಯ್ತು, ಪ್ರಾಣ ಇಂಪಾರ್ಟೆಂಟ್ ಅಂತ ಕೈನ ಕಿತ್ಕೊಂಡ್ ಬರೋ ಹಾಗೆ ಜೋರಾಗಿ ಎಳ್ಕೊಂತಾಳೆ. ಆಮೇಲೆ ಚೈನ್ ಸಾ ಇಂದ ಅಬಾಮಿನೇಷನ್ ನ ದೇಹ 2 ಭಾಗ ಮಾಡ್ತಾಳೆ. ಇದರಿಂದ ಬಾಲ ಮುದುರ್ಕೊಂಡು ವಾಪಸ್ ನರಕಕ್ಕೆ ಹೋಗ್ತಾನೆ ಅಬಾಮಿನೇಷನ್. ರಕ್ತದ ಮಳೆ ನಿಂತೋಯ್ತು. ಇಡೀ ಮನೆನೇ ಸುಟ್ಟು ಹೋದ್ರು. ನಾಟುರೋಮ್ ಡೆಮೋಂಟೋ ಬುಕ್ಗೆ ಏನೂ ಆಗಿಲ್ಲ. ಮಿಯಾ ಮಾತ್ರ ಕೈ ಹೋದ್ರು ಪ್ರಾಣ ಉಳಿತಲ್ಲ ಅಂತ ಇಲ್ಲಿಂದ ಹೊರಡ್ತಾಳೆ. ಇವಿಲ್ ಡೆಡ್ ಕತೆ ಇಲ್ಲಿಗೆ ಮುಗಿಯುತ್ತೆ. ಇವಿಲ್ ಡೆಡ್ ರೈಸ್ ಕತೆ ಏನು ಅಂತ ನೋಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕೇಲಬ್ ಅನ್ನೋ ಹುಡುಗ ಕಾಡಲ್ಲಿ ಕೆರೆ ಹತ್ರ ಡ್ರೋನ್ ಹಾರಿಸ್ತಾ ಇದ್ದಾನೆ. ಇವನ ಗರ್ಲ್ ಫ್ರೆಂಡ್ ಜೆಸಿಕಾ ಹತ್ರದಲ್ಲೇ ಕ್ಯಾಬಿನ್ ಒಳಗೆ ಹುಷಾರಿಲ್ಲ ಅಂತ ಮಲಗಿದ್ದಾಳೆ. ಜೆಸಿಕಾಳ ಕಸಿನ್ ಟೆರಿಸಾ ವುದರಿಂಗ್ ಹೈಟ್ಸ್ ಬುಕ್ ನ ಓದ್ಕೊಂಡು ಕೂತಿದ್ದಾಳೆ. ಜೆಸಿಕಾಗೆ ಏನಾಗಿದೆ ಏನ್ ಕತೆ ನೋಡ್ಕೊಂಡ್ ಬರೋಣ ಅಂತ ಟೆರಿಸಾ ಕ್ಯಾಬಿನ್ ಒಳಗೆ ಬಂದಾಗ ಜೆಸಿಕಾ ಇದ್ದಕ್ಕಿದ್ದಂಗೆ ಎದ್ದು ಟೆರಿಸಾ ಓದ್ತಿದ್ದ ಬುಕ್ ಅಲ್ಲಿ ಏನಿದೆಯೋ ಅದನ್ನ ಭಯಾನಕವಾಗಿರೋ ವಾಯ್ಸ್ ಅಲ್ಲಿ ಹೇಳೋಕೆ ಶುರು ಮಾಡ್ತಾಳೆ. ಆಮೇಲೆ ಕೆಳಗೆ ಬಿದ್ದು ಒದ್ದಾಡ್ಬೇಕಾದ್ರೆ ಟೆರಿಸಾ ಏನಾಯ್ತು ಅಂತ ನೋಡೋಕೆ ಹತ್ರ ಬಂದಾಗ ಪೊಸೆಸ್ಡ್ ಆಗಿರೋ ಇವಳ ಕೂದಲನ್ನ ಚರ್ಮದ ಸಮೇತ ಕಿತ್ತು ಬಿಸಾಕ್ತಾಳೆ. ಆಮೇಲೆ ಹೊರಗೆ ಕೇಲಬ್ ಹತ್ರ ಹೋಗಿ ಅವನ ಡ್ರೋನ್ ಇಂದ ತನ್ನ ಮುಖಕ್ಕೆ ಗಾಯ ಮಾಡ್ಕೊಂಡು ನೀರಿಗೆ ಹಾರ್ತಾಳೆ. ಇವಳನ್ನ ಕಾಪಾಡೋಕೆ ಕೇಲಬ್ ಕೂಡ ನೀರಿಗೆ ಹಾರ್ದ. ಆದ್ರೆ ಹೊರಗೆ ಬರೋದು ಕೇಲಬ್ ನ ಕಟ್ಟಾಗಿರೋ ತಲೆ. ಜೆಸಿಕಾ ನೀರಿಂದ ಹೊರಗೆ ಬಂದು ಗಾಳಿಯಲ್ಲಿ ತೇಲೋಕೆ ಶುರು ಮಾಡಿದಾಗ ಹಾರರ್ ಮೂವೀಸ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಟೈಟಲ್ ರಿವೀಲ್ ಬರುತ್ತೆ. ಇಷ್ಟೊತ್ತು ನಡೆದಿದ್ದಕ್ಕೆಲ್ಲ ಕಾರಣ ಏನು, ಜೆಸಿಕಾ ಹೇಗೆ ಪೊಸೆಸ್ಡ್ ಆದ್ಲು ಅಂತ ಒಂದು ದಿನ ಹಿಂದಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ. ಬೆತ್ ಅನ್ನೋ ಗಿಟಾರ್ ಟೆಕ್ನಿಷಿಯನ್ ನ ತೋರಿಸ್ತಾರೆ. ಯಾರೋ ಹುಡುಗನ ಜೊತೆ ಸುಮ್ನೆ ರೊಮ್ಯಾನ್ಸ್ ಮಾಡೋಕೆ ಹೋಗಿ ಪ್ರೆಗ್ನೆಂಟೇ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಮುಂದೆ ಏನ್ ಮಾಡೋದು ಅಂತ ಗೊತ್ತಾಗದೆ ತನ್ನ ಅಕ್ಕ ಎಲಿ ಹತ್ರ ಹೊರಡ್ತಾಳೆ. ಇವಳು ತನ್ನ ಪ್ರಾಬ್ಲಮ್ ಹೇಳ್ಕೊಳ್ಳೋಕೆ ಎಲಿ ಹತ್ರ ಬರ್ತಾ ಇದ್ದಾಳೆ. ಆದ್ರೆ ಎಲಿ ಪ್ರಾಬ್ಲಮ್ಸ್ ಅಲ್ಲೇ ಮುಳುಗಿ ತೇಲ್ತಾ ಇದ್ದಾಳೆ. ಎಲಿಯ ಗಂಡ 2 ತಿಂಗಳ ಹಿಂದೆನೆ ಇವಳನ್ನ ಬಿಟ್ಟು ಹೋಗಿದ್ದಾನೆ. ಒಬ್ಬಳೆ ತನ್ನ 3 ಜನ ಮಕ್ಕಳು ಡ್ಯಾನಿ, ಬ್ರಿಡ್ಜೆಟ್ ಮತ್ತೆ ಕ್ಯಾಸಿನ ನೋಡ್ಕೋಬೇಕು. ಟ್ಯಾಟೂ ಆರ್ಟಿಸ್ಟ್ ಆಗಿರೋದ್ರಿಂದ ಬರೋ ಅಲ್ಪ ಸ್ವಲ್ಪ ದುಡ್ಡಲ್ಲೇ ಮಕ್ಕಳನ್ನ ಸಾಕ್ತಾ ಇದ್ದಾಳೆ. ಇವರು ವಾಸವಾಗಿರೋ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ನ ಕೂಡ ಇನ್ನ 1 ತಿಂಗಳಲ್ಲೇ ಡೆಮಾಲಿಷ್ ಮಾಡ್ತಿದ್ದಾರೆ. ಹಾಗಾಗಿ ಇನ್ನೂ ಬೇರೆ ಮನೆ ಹುಡುಕ್ಬೇಕು. ಬೆತ್ ಎಲಿಯ ಮನೆಗೆ ಬಂದಾಗ ಎಲಿ ಮಕ್ಕಳನ್ನ ಪಿಜ್ಜಾ ತಗೊಂಡ್ ಬರೋಕೆ ಕಳಿಸಿ ಅಕ್ಕ ತಂಗಿ ಇಬ್ರು ಕಷ್ಟ ಸುಖ ಮಾತಾಡ್ತಿದ್ದಾರೆ. ಡ್ಯಾನಿ, ಬ್ರಿಡ್ಜೆಟ್ ಮತ್ತೆ ಕ್ಯಾಸಿನ ಕಾರಲ್ಲಿ ಕರ್ಕೊಂಡು ಹೋಗಿ ಪಿಜ್ಜಾ ತಗೊಂಡು ವಾಪಸ್ ಬಂದಿದ್ದಾರೆ. ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಇನ್ನೇನು ಲಿಫ್ಟ್ ಹತ್ರ ಹೋಗ್ಬೇಕು ಅನ್ನುವಾಗ ಇದ್ದಕ್ಕಿದ್ದಂಗೆ ಭೂಕಂಪ ಆಗೋಕೆ ಶುರು ಆಯ್ತು. ಭೂಕಂಪದ ಕಾರಣ ಪಾರ್ಕಿಂಗ್ ಲಾಟ್ ನ ನೆಲ ಕ್ರಾಕ್ ಆಗಿ ಒಳಗೆ ಕುಸಿದು ಬೀಳುತ್ತೆ. ಭೂಕಂಪ ನಿಂತೋದ್ಮೇಲೆ ಕೆಳಗೆ ಏನಿದೆ ಅಂತ ಡ್ಯಾನಿ ನೋಡಿದಾಗ ಬ್ಯಾಂಕ್
ನ ಲಾಕರ್ ರೂಮ್ ಇದೆ. ಯಾಕಂದ್ರೆ ಈ ಬಿಲ್ಡಿಂಗ್ ಕಟ್ಟೋಕು ಮುಂಚೆ ಈ ಜಾಗದಲ್ಲಿ ಬ್ಯಾಂಕ್ ಇತ್ತು. ಡ್ಯಾನಿ ಬ್ಯಾಂಕ್ ಒಳಗೆ ಎಳೆದು ಕೆಳಗೆ ಏನೇನಿದೆ ಅಂತ ನೋಡ್ಬೇಕಾದ್ರೆ 1923ರಲ್ಲಿ ರೆಕಾರ್ಡ್ ಮಾಡಿರೋ ವಿನೈಲ್ ರೆಕಾರ್ಡ್ ಸಿಗುತ್ತೆ. ಮತ್ತೆ ಒಂದು ಚೇಂಬರ್ ತುಂಬಾ ಜೀಸಸ್ ಕ್ರಾಸ್ ಗಳನ್ನ ನೇತಾಕಿ ಮಧ್ಯದಲ್ಲಿ ಒಂದು ದೊಡ್ಡ ಪೆಟ್ಟಿಗೆ ಒಳಗೆ ಒಂದೇ ಒಂದು ಬುಕ್ ಇಟ್ಟಿರ್ತಾರೆ. ಈ ಬುಕ್ ಬೇರೆ ಯಾವುದು ಅಲ್ಲ, ನಾಟುರೋಮ್ ಡೆ ಮೊಂಟೊ ಬುಕ್ ನ 3ನೇ ಭಾಗ. ಈ ಎಲ್ಲಾ ಆಂಟಿಕ್ ವಸ್ತುಗಳನ್ನ ಮಾರಿ ದುಡ್ಡು ಮಾಡ್ಕೋಬಹುದು, ತನ್ನ ತಾಯಿಗೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಎಲ್ಲವನ್ನ ಎತ್ಕೊಂಡು ಹೊರಡ್ತಾನೆ. ಭೂಕಂಪದಿಂದ ಮಕ್ಕಳಿಗೆ ಏನು ಆಗದೆ ಇರೋದು ನೋಡಿ ಎಲಿಗೆ ಖುಷಿ ಆಯ್ತು. ಖುಷಿ ನಾಶ ಮಾಡೋಕೆ ಡ್ಯಾನಿ ಇದನ್ನಲ್ಲ ಬುಕ್ ನ ತನ್ನ ರೂಮ್ ಗೆ ತಗೊಂಡ್ ಬಂದು ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಆದ್ರೆ ಮುಳ್ಳುಗಳ ರೀತಿ ಇರೋ ಹಲ್ಲುಗಳಿಂದ ಲಾಕ್ ಆಗಿದೆ ಈ ಬುಕ್. ಏನೇ ಮಾಡಿದ್ರು ಓಪನ್ ಆಗ್ತಿಲ್ಲ. ಯಾವಾಗ ಡ್ಯಾನಿಯ ಕೈಗೆ ಹಲ್ಲು ಚುಚ್ಕೊಂಡು ರಕ್ತ ಬುಕ್ ಮೇಲೆ ಬಿತ್ತು ಆಗ ಓಪನ್ ಆಗುತ್ತೆ. ಹಿಂದಿನ ಮೂವಿಯಲ್ಲೂ ಎರಿಕ್ ನ ರಕ್ತ ಬುಕ್ ಮೇಲೆ ಬಿದ್ದಿತ್ತು. ಆಮೇಲೆ ಅವನೇ ಮಂತ್ರ ಹೇಳಿ ಡೀಮನ್ ನ ಕರೆದಿದ್ದ. ಈಗ ಇಲ್ಲೇನಾಗುತ್ತೆ ಅಂತ ನೋಡೋಣ. ಬುಕ್ ಓಪನ್ ಆಗ್ತಿದ್ದಂಗೆ ಇದ್ರಲ್ಲಿರೋ ಭಯಾನಕ ಚಿತ್ರಗಳನ್ನ ನೋಡಿದ ಬ್ರಿಡ್ಜೆಟ್ ಮೊದ್ಲು ಈ ಬುಕ್ ನ ಎಲ್ಲಿಂದ ಎತ್ಕೊಂಡ್ ಬಂದು ಅದೇ ಜಾಗಕ್ಕೆ ವಾಪಸ್ ಇಟ್ ಬಾ, ಯಾಕಾಗ್ಬೇಕು ಅಂತೇಳಿ. ನಾಳೆ ಬೆಳಗ್ಗೆ ಇಡ್ತೀನಿ ಅಂತ ಡ್ಯಾನಿ ಹೇಳಿ ಬ್ರಿಡ್ಜೆಟ್ ಹೋಗಾದ್ಮೇಲೆ ವಿನೈಲ್ ರೆಕಾರ್ಡ್ಸ್ ಬೇರೆ ಸಿಕ್ಕಿತ್ತಲ್ಲ 1923 ಅದನ್ನ ಪ್ಲೇ ಮಾಡ್ತಾನೆ. ಇದರಲ್ಲಿ ಫಾದರ್ ಮಾರ್ಕಸ್ ಮತ್ತೆ ಅವರ ಕಡೆಯವ್ರಿಗೆ ನಾಟುರೋಮ್ ಡೆ ಮೊಂಟೊ ಬುಕ್ ನ 3ನೇ ಭಾಗದಲ್ಲಿ ಒಂದು ಭಾಗ ಸಿಕ್ಕಿರುತ್ತೆ. ಈಗ ಡ್ಯಾನಿಗೆ ಸಿಕ್ಕಿರೋ ಬುಕ್ಕೆ. ಈ ಬುಕ್ ಅಲ್ಲಿ ಏನಿದೆ ಅಂತ ಟ್ರಾನ್ಸ್ಲೇಟ್ ಮಾಡೋಕೆ ಚರ್ಚ್ ಅವರು ಅವಕಾಶ ಕೊಟ್ಟಿರಲ್ಲ ಅಂತ ಫಾದರ್ ಮಾರ್ಕಸ್ ಮತ್ತೆ ಇವರ ಕಡೆಯವರು ಸೀಕ್ರೆಟ್ ಆಗಿ ಬುಕ್ ಅಲ್ಲಿ ಇರೋದನ್ನ ಟ್ರಾನ್ಸ್ಲೇಷನ್ ಮಾಡಿ ಏನ್ ಮಾಡಬಾರ್ದು ಅಂತ ಬುಕ್ ಅಲ್ಲಿ ಬರ್ದಿರುತ್ತೋ ಅದನ್ನೇ ಮಾಡ್ತಾರೆ. ಡೀಮನ್ ನ ಆಹ್ವಾನಿಸೋ ಮಂತ್ರ ಹೇಳ್ತಾರೆ. ಈ ಮಂತ್ರ ಹೇಳಿದ್ರೆ ತಪ್ಪು ಅಷ್ಟೇ ಅಲ್ಲ, ಕೇಳಿಸ್ಕೊಂಡ್ರು ಸಮಸ್ಯೆ. ಈಗ ವಿನೈಲ್ ರೆಕಾರ್ಡ್ ಅಲ್ಲಿ ಹೇಳ್ತಾ ಇರೋ ಮಂತ್ರ ಸ್ಪೀಕರ್ ಮುಖಾಂತರ ಕೇಳಿಸ್ತಾ ಇದೆ. ಹಾಗಾಗಿ ಒಂದು ದುಷ್ಟಶಕ್ತಿ ವೇಗವಾಗಿ ಇವರ ಅಪಾರ್ಟ್ಮೆಂಟ್ ಕಡೆನೆ ಬರ್ತಾ ಇದೆ. ಬರ್ತಿದ್ದಂಗೆ ಮೊದ್ಲು ಈ ಡೀಮನ್ ಗೆ ಸಿಕ್ಕಿದ್ದು ಬಟ್ಟೆ ಒಗೆಯೋಕೆ ಲಿಫ್ಟ್ ಇಂದ ಈಗ ಕೆಳಗೆ ಬಂದಿದ್ದ ಎಲಿನ ಲಿಫ್ಟ್ ಒಳಗೆ ವಾಪಸ್ ತಳ್ಕೊಂಡ್ ಹೋಗಿ ಸೇಮ್ ಇವಿಲ್ ಡೆಡ್ ಅಲ್ಲಿ ಹೇಗೆ ಮಿಯಾನ ಬಳ್ಳಿಗಳು ಹಿಡ್ಕೊಂಡಾದ್ಮೇಲೆ ಡೀಮನ್ ಪೊಸೆಸ್ ಮಾಡ್ಕೊಂತೋ ಅದೇ ರೀತಿ ಎಲಿವೇಟರ್ ನ ಕೇಬಲ್ ಗಳೆಲ್ಲ ಎಲಿನ ಕೈಕಾಲು ಟ್ವಿಸ್ಟ್ ಮಾಡಿ ಗಟ್ಟಿಯಾಗಿ ಹಿಡ್ಕೊಂಡಾಗ ಡೀಮನ್ ಇವಳನ್ನ ಪೊಸೆಸ್ ಮಾಡ್ಕೊಂತಾನೆ. ಮನೆಗೆ ಬಂದಾಗ ಎಲ್ಲರೂ ಇವಳು ವಿಚಿತ್ರವಾಗಿ ಆಡ್ತಾ ಇರೋದು ನೋಡಿ ಹೆದರುಕೊಂಡಿದ್ದಾರೆ. ಇವರೆಲ್ಲರನ್ನ ಕೊಲ್ಲೋ ವಿಷಯ ಕೂಡ ಹೇಳ್ತಿದ್ದಾಳೆ ಎಲ್ಲಿ. ಆಮೇಲೆ ಲೀಟರ್ ಗಟ್ಲೆ ವಾಂತಿ ಮಾಡ್ಕೊಂಡು ಪ್ರಜ್ಞೆ ತಪ್ತಾಳೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ನೋಡಿದ್ರೆ ಲಿಫ್ಟ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಮೆಟ್ಟಿಲುಗಳು ಭೂಕಂಪದ ಕಾರಣದಿಂದ ನಾಶ ಆಗಿದೆ. ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇಲ್ಲ. ಹಾಗಾಗಿ ಕೊನೆಗೂ ಎಲಿನ ಕಾಪಾಡೋಕೆ ಆಗೋದೇ ಇಲ್ಲ. ಇವಳು ಸಾವನ್ನಪ್ತಾಳೆ. ಬೆತ್ ಮತ್ತೆ ಎಲಿಯ ಮಕ್ಕಳು ಎಲ್ಲರೂ ದುಃಖದಲ್ಲಿ ಇದ್ದಾರೆ. ಎಲ್ಲಿ ಇದು ತನ್ನಿಂದನೇ ಆಯ್ತು ಅಂತ ಡ್ಯಾನಿ ಹೆದರುಕೊಂಡಿದ್ದಾನೆ. ಅಕ್ಕಪಕ್ಕದ ಮನೆಯವರು ಒಂದು ಡೋರ್ ನ ಲಾಕ್ ಹೊಡೆದಾಕೋಕೆ ನೋಡ್ತಿದ್ದಾರೆ. ಇಲ್ಲಿಂದ ಫೈರ್ ಎಕ್ಸಿಟ್ ಇದೆ, ಅಂದ್ರೆ ಬೆಂಕಿ ಹತ್ಕೊಂಡಾಗ ಎಮರ್ಜೆನ್ಸಿಗೆ ಅಂತ ಇಲ್ಲಿ ಏಣಿ ಇದೆ, ಅಲ್ಲಿಂದ ಇಳ್ಕೊಂಡು ಕೆಳಗೆ ಹೋಗ್ಬೋದು. ಬೆತ್ ಸಾವನ್ನಪ್ಪಿರೋ ಎಲಿ ಹತ್ರ ಕುತ್ಕೊಂಡು ಮನ್ಸಲ್ಲಿ ಇರೋದೆಲ್ಲ ಎಮೋಷನಲ್ ಆಗಿ ಹೇಳ್ಕೊಂತಾ ಇದ್ದಾಳೆ. ಇವಳ ಮನದಾಳದ ಮಾತು ಕೇಳೋಕಾಗದೆ ರಪ್ ಅಂತ ಎದ್ ಕುತ್ಕೊಂತಾಳೆ ಎಲಿ. ಇದೇನ್ ಜೀವ ವಾಪಸ್ ಬಂತ, ಹೇಗೆ ಸಾಧ್ಯ ಅಂತ ಎಲ್ಲರೂ ಶಾಕ್ ಅಲ್ಲಿ ಇದ್ದಾರೆ. ಆದ್ರೆ ಶಾಕ್ ಆಗೋಕೆ ಟೈಮ್ ಇಲ್ಲ. ಎಲಿಯ ದೇಹ ತುಂಬಾನೇ ಸುಡ್ತಾ ಇದೆ. ಅದಕ್ಕೆ ಡ್ಯಾನಿ ಮತ್ತೆ ಬೆತ್ ಇವಳನ್ನ ಎತ್ಕೊಂಡ್ ಬಂದು ಬಾತ್ ಟಬ್ ನ ನೀರೊಳಗೆ ಹಾಕ್ದಾಗ ನೀರಿಂದ ಇವಳ ದೇಹ ತಣ್ಣಗಾಗಲ್ಲ. ಇವಳ ದೇಹದಿಂದ ನೀರೇ ಬಿಸಿಯಾಗಿ ಕುದಿತಾ ಇದೆ. ಎಲ್ಲಿ ನೀರಿಂದ ಗೋಡೆ ಮೇಲೆ ಹಾರಿ ಜೋರಾಗಿ ಕಿರ್ಚಾಡ್ತಿದ್ದಾಳೆ. ಆಮೇಲೆ ಎಲ್ಲರ ಮೇಲೆ ಮತ್ತೆ ದಾಳಿ ಮಾಡಿ ಒಂದು ಗ್ಲಾಸ್ ಪೀಸ್ ಇಂದ ಬೆತ್ ನ ಅಂಗೈಗೆ ಚುಚ್ತಾಳೆ. ಟ್ಯಾಟೂ ಮಷೀನ್ ಇಂದ ಬ್ರಿಡ್ಜೆಟ್ ನ ಮುಖ ಸ್ಕ್ರಾಚ್ ಮಾಡಿ ಇವಳಿಗೆ ಕಿಸ್ ಮಾಡಿದಾಗ ಡ್ಯಾನಿ ಮತ್ತೆ ಬೆತ್ ಬ್ರಿಡ್ಜೆಟ್ ನ ಕಾಪಾಡಿದ್ರು. ಮನೆಯಲ್ಲಿ ಏನ್ ಶಬ್ದ ಅಂತ ಪಕ್ಕದ ಮನೆ ಹುಡುಗ ನೋಡೋಕೆ ಬಂದಾಗ ಎಲಿ ಸೀದಾ ಅವನ ಮೇಲೆ ಹಾರಿ ಕಣ್ಣನ್ನ ಕಚ್ಚಿ ಕಿತ್ ಹಾಕ್ತಾಳೆ. ಇದೆಲ್ಲ ಮನೆಯ ಹೊರಗೆ ನಡೀತಾ ಇದೆ. ಇದೇ ಸಿಕ್ಕಿದ ಚಾನ್ಸ್ ಅಂತ ಬೆತ್ ಮನೆಯ ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡಿದ್ಲು. ಎಲಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ತುಂಬಾನೇ ಭಯಾನಕವಾಗಿ ಕೊಲ್ತಾ ಇದ್ದಾಳೆ. ಇದನ್ನೆಲ್ಲ ಬೆತ್ ಡೋರ್ ನ ಪೀಪ್ ಹೋಲ್ ಇಂದ ನೋಡ್ತಾ ಇದ್ದಾಳೆ. ಬ್ರಿಡ್ಜೆಟ್ಗೆ ಇದೆಲ್ಲದರ ಮೂಲ ಡ್ಯಾನಿ ಎತ್ಕೊಂಡ್ ಬಂದಿದ್ದ ಬುಕ್ ಅಂತ ಗೊತ್ತಾಯ್ತು. ಡ್ಯಾನಿ ಬೆತ್ಗೆ ಬುಕ್ ನ ತೋರಿಸಿ ವಿನೈಲ್ ರೆಕಾರ್ಡ್ ಅಲ್ಲಿ ಫಾದರ್ ಮಂತ್ರ ಹೇಳಿದ್ಮೇಲೆ ಇದೆಲ್ಲ ಶುರು ಆಯ್ತು ಅಂತ ಹೇಳ್ದ. ಬ್ರಿಡ್ಜೆಟ್ ಮುಖದ ಮೇಲಾಗಿರೋ ಗಾಯ ನೋಡ್ಕೊಳ್ಳೋಕೆ ಕನ್ನಡಿಯ ಮುಂದೆ ಬಂದಾಗ ಆ ಗಾಯ ಇನ್ಫೆಕ್ಷನ್ ತರ ಹರಡ್ಕೊಂತಾ ಇದೆ. ಇದ್ದಕ್ಕಿದ್ದಂಗೆ ಕಣ್ಣು, ಮೂಗು, ಕಿವಿ, ಬಾಯಿಂದ ಎಲ್ಲ ಕಪ್ಪು ಲಿಕ್ವಿಡ್ ಬರ್ತಿದೆ. ಬಾಡಿ ಒಳಗಿಂದ ಕೊಳತೋಗ್ತಿದೆ ಅನ್ನೋ ಹಾಗೆ. ಜೊತೆಗೆ ವಾಂತಿ ಮಾಡ್ಕೊಂಡಾಗ ಬರೀ ಹುಳುಗಳೇ ಬೀಳ್ತವೆ. ಒಬ್ಳೆ ಇದ್ದ ಕ್ಯಾಸಿ ಡೋರ್ ನ ಪೀಪ್ ಹೋಲ್ ಇಂದ ಹೊರಗೆ ನೋಡಿದಾಗ ಎಲಿ ನಿಮ್ಮ ಅಪ್ಪ ಬಂದಿದ್ದಾರೆ, ನಾವೆಲ್ಲ ಮೊದ್ಲಿನ ತರ ಇರ್ಬೋದು, ಹಾಗೆ ಹೀಗೆ ಅಂತ ಹೇಳಿ ಡೋರ್ ಓಪನ್ ಮಾಡೋಕೆ ಹೇಳಿದಾಗ ಇವಳು ಹೇಳಿದ್ದೆಲ್ಲ ನಿಜ ಅನ್ಕೊಂಡು ಡೋರ್ ಓಪನ್ ಮಾಡಿದ್ಲು ಕ್ಯಾಸಿ. ಇರೋ ಸ್ವಲ್ಪ ಗ್ಯಾಪ್ ಅಲ್ಲೇ ಎಲಿ ಕೈ ಹಾಕಿ ಕ್ಯಾಸಿನ ಕತ್ತಿಸ್ಕೋಕೆ ಶುರು ಮಾಡಿದಾಗ ಹೇಗೋ ಬೆತ್ ಮತ್ತೆ ಡ್ಯಾನಿ ಇವಳನ್ನ ಕಾಪಾಡಿ ಡೋರ್ ನ ಪೂರ್ತಿ ಓಪನ್ ಆಗೋಷ್ಟ್ರಲ್ಲೇ ಕ್ಲೋಸ್ ಮಾಡ್ತಾರೆ.
ಇದಾದ್ಮೇಲೆ ಅಡುಗೆ ಮನೆಯಲ್ಲಿ ಏನೋ ಶಬ್ದ ಬರ್ತಿದ್ಯಲ್ಲ ಅಂತ ಬೆತ್ ನೋಡೋಕೆ ಬಂದ್ರೆ ಬ್ರಿಡ್ಜೆಟ್ ಆಲ್ರೆಡಿ ಪೊಸೆಸ್ಡ್ ಆಗಿರೋದ್ರಿಂದ ಗ್ಲಾಸ್ ನ ತಿಂತಾ ಇದ್ದಾಳೆ. ಸುಮ್ನೆ ಬಾಯಲ್ಲಿ ಹಿಡ್ಕೊಂಡು ಅಗಿತಾ ಇಲ್ಲ, ನುಂಗ್ತಾ ಇದ್ದಾಳೆ. ಹಿಂದೆನೆ ಬೆತ್ ಮೇಲೆ ಹಲ್ಲೆ ಮಾಡಿ ಗ್ರೇಟರ್ ಇಂದ ಅವಳ ಕಾಲಲ್ಲಿ ಚರ್ಮವನ್ನೇ ಸುಲಿತಾಳೆ. ಆಮೇಲೆ ಕ್ಯಾಸಿ ಮೇಲೆ ದಾಳಿ ಮಾಡೋಕೆ ಬಂದಾಗ ಇವಳು ಒಂದು ಕಡ್ಡಿಗೆ ಗೊಂಬೆಯ ತಲೆ ಫಿಕ್ಸ್ ಮಾಡಿ ಕಸ್ಟಮೈಸ್ಡ್ ಗೊಂಬೆ ಮಾಡ್ಕೊಂಡಿದ್ಲು. ಅದನ್ನ ಬ್ರಿಡ್ಜೆಟ್ ನ ಬಾಯಿಗೆ ಫಿಕ್ಸ್ ಮಾಡ್ತಾಳೆ. ಇದರಿಂದ ಬ್ರಿಡ್ಜೆಟ್ ಸದ್ಯಕ್ಕೆ ಸಾವನ್ನಪ್ಪಿರೋ ಹಾಗೆ ಕಾಣ್ತಿದ್ದಾಳೆ. ಇದನ್ನೆಲ್ಲ ನಿಲ್ಸೋಕೆ ಏನಾದ್ರೂ ಉಪಾಯ ಇರ್ಬೇಕಲ್ವಾ ಅಂತ ಬೆತ್ ಡ್ಯಾನಿ ಎತ್ಕೊಂಡ್ ಬಂದಿದ್ದ ವಿನೆಲ್ ರೆಕಾರ್ಡ್ಸ್ ಅಲ್ಲಿ ಇನ್ನೇನಿದೆ ಅಂತ ಪ್ಲೇ ಮಾಡಿ ಕೇಳಿಸ್ಕೊಂತಾ ಇದ್ದಾಳೆ. ಫಾದರ್ ಮಾರ್ಕಸ್ ಮಂತ್ರ ಹೇಳಿ ಆದ್ಮೇಲೆ ಅವರ ಜೊತೆ ಇದ್ದವರನ್ನ ಡೀಮನ್ ಪೊಸೆಸ್ ಮಾಡ್ಕೊಂಡು ಎಲ್ಲರನ್ನ ಕೊಲ್ಲೋದ್ರ ಜೊತೆಗೆ ಪೊಸೆಷನ್ ವೈರಸ್ ನ ರೀತಿ ಹರಡ್ಕೊಂತಾ ಇರೋ ವಿಷಯ ಫಾದರ್ ಮಾರ್ಕಸ್ಸೇ ಆಡಿಯೋ ಅಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಯಾಕೆ, ಹಿಂದಿನ ಮೂವಿಯಲ್ಲಿ ನೋಡಿರೋ ಹಾಗೆ ಡೀಮನ್ ನ ತಡೆಯೋಕೆ 3 ದಾರಿ ಇತ್ತು. ಬೆಂಕಿಯಿಂದ ಶುದ್ಧೀಕರಣ, ಜೀವಂತವಾಗಿ ಊತ್ ಹಾಕೋದು ಮಿಯಾಗೆ ಮಾಡ್ದಂಗೆ, ಇಲ್ಲ ದೇಹದಿಂದ ಕೈಕಾಲು ತಲೆಯನ್ನ ಕಿತ್ ಹಾಕೋದು. ಆದ್ರೆ ಈಗ ಬಂದಿರೋ ಡೀಮನ್ ಬೇರೆ ಆಗಿರೋದ್ರಿಂದ ಇದ್ಯಾವುದು ವರ್ಕ್ ಆಗ್ಲಿಲ್ಲ ಅಂತ ಫಾದರ್ ಮಾರ್ಕಸ್ ಹೇಳ್ತಿದ್ದಾರೆ. ಎಲ್ಲ ಟ್ರೈ ಮಾಡಿ ಆಗಿದೆ, ಕೊನೆಗೆ ಈ ಡೀಮನ್ ಇಂದ ತಪ್ಪಿಸ್ಕೊಂಡು ಓಡೋದೊಂದೇ ದಾರಿ ಅಂತ ಹೇಳ್ತಿದ್ದಾರೆ. ಅದೇ ಬ್ರಿಡ್ಜೆಟ್ ಆಗ್ಲೇ ಮತ್ತೆ ಜೀವಂತಗೊಂಡು ಕ್ಯಾಸಿ ಮೇಲೆ ಅಟ್ಯಾಕ್ ಮಾಡಿದಾಗ ಡ್ಯಾನಿ ಕ್ಯಾಸಿನ ಕಾಪಾಡಿ ಬ್ರಿಡ್ಜೆಟ್ಗೆ ಚಾಕು ಹಾಕ್ತಾನೆ. ಏನು ಪ್ರಯೋಜನ ಆಗ್ಲಿಲ್ಲ. ಕೊನೆಗೆ ಇವನಿಗೆನೆ ಚಾಕುಯಿಂದ ಚುಚ್ಚಿ ಕೊಲ್ಲೋ ಅಷ್ಟ್ರಲ್ಲಿ ಒಂದು ಸ್ಪ್ರೇನ ಸಹಾಯದಿಂದ ಬ್ರಿಡ್ಜೆಟ್ ನ ದೇಹಕ್ಕೆ ಬೆಂಕಿ ಹಚ್ತಾನೆ. ಆಮೇಲೆ ಡ್ಯಾನಿ ಕೂಡ ಸಾವನ್ನಪ್ತಾನೆ. ಆಗ್ಲೇ ಎಲಿ ಮನೆಯ ಒಳಗೆ ವೆಂಟ್ಸ್ ನ ಮುಖಾಂತರ ಬರ್ತಾ ಇದ್ದಾಳೆ. ಬೆತ್ ಆಡಿಯೋ ಕೇಳಿಸ್ಕೋಬೇಕಾದ್ರೆ ಹಿಂದೆಯಿಂದ ಇಳಿದು ಬಂದು ಬೆತ್ಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಇವಳಿಗೆ ಬೆತ್ ನ ಗರ್ಭದಲ್ಲಿ ಮಗು ಇರೋದು ಗೊತ್ತಾಗಿ ಹೊಟ್ಟೆಗೆನೆ ಕೈ ಹಾಕಿದಾಗ ಇಲ್ಲೇ ಬಚ್ಚಿಡ್ಕೊಂಡಿದ್ದ ಕ್ಯಾಸಿ ಬೆತ್ ಹತ್ರ ಕತ್ರಿ ತಳ್ತಾಳೆ. ಕತ್ರಿನ ಎಲಿಯ ಮೂಗಿನ ಒಳಗೆ ಚುಚ್ಚಿ ಕ್ಯಾಸಿನ ಕರ್ಕೊಂಡು ಮನೆಯಿಂದ ಹೊರಡ್ತಾಳೆ ಬೆತ್. ಅದೇನ್ ಎಮರ್ಜೆನ್ಸಿ ಫೈರ್ ಎಕ್ಸಿಟ್ ಏನೋ ಓಪನ್ ಮಾಡೋಕೆ ಆಗ್ತಾನೆ ಇಲ್ಲ. ಇನ್ನ ಒಬ್ಬ ವ್ಯಕ್ತಿ ಶಾರ್ಟ್ ಗನ್ ಇಂದ ಎಲಿ ಮೇಲೆ ಫೈರ್ ಮಾಡೋಕೆ ನೋಡಿದ್ದ. ಅವನ ಶಾರ್ಟ್ ಗನ್ ಇಂದ ಡೋರ್ ಲಾಕ್ ನ ಹೊಡೆದಾಕೋಕೆ ನೋಡೋ ಅಷ್ಟ್ರಲ್ಲೇ ಮತ್ತೆ ಎಲಿ ಎದ್ದು ಬಂದ್ಲು. ಬೆತ್ ಇವಳ ಒಂದು ಕೈ ಮತ್ತೆ ಒಂದು ಕಾಲನ್ನ ಶಾರ್ಟ್ ಗನ್ ಇಂದ ಹಾರಿಸ್ತಾಳೆ. ಆದ್ರೆ ಈಗ ಈ ಡೀಮನ್ ತನ್ನ ನಿಜವಾದ ಶಕ್ತಿಯನ್ನ ಬಳಸ್ಕೊಳ್ಳುತ್ತೆ. ಅದೇ ಇಲ್ಲಿವರೆಗೂ ಯಾರ್ಯಾರು ಸತ್ತಿರೋ ರೀತಿ ಇದ್ರೋ ಎಲ್ಲರೂ ಎದ್ದು ಬಂದು ಎಲಿಯ ದೇಹ ಸೇರ್ತಾ ಇದ್ದಾರೆ, ಅಂದ್ರೆ ಅಟ್ಯಾಚ್ ಆಗ್ತಾ ಇದ್ದಾರೆ. ನಂತರ ಒಂದು ಬಾಡಿ ಎಷ್ಟೊಂದು ಕೈಕಾಲುಗಳಿರೋ ಮಾನ್ಸ್ಟರ್ ನ ರೀತಿ ಬದಲಾಗ್ತಾರೆ. ಡೀಮನ್ ನ ಈ ರೂಪಕ್ಕೆ ಮರಾಡರ್ ಅಂತ ಕರೀತಾರೆ. ಬೆತ್ ಮತ್ತೆ ಕ್ಯಾಸಿ ಎಲಿವೇಟರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದ್ರೂ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೊಂಡಾಗ ಇದ್ದಕ್ಕಿದ್ದಂಗೆ ಒಳಗೆ ರಕ್ತ ತುಂಬಿಕೊಳ್ಳೋಕೆ ಶುರು ಆಗುತ್ತೆ. ಮೇಲೆ ಎಲಿವೇಟರ್ ಶಾಫ್ಟ್ ಇಂದ ಮರಾಡರ್ ಬೇರೆ ಬಂದ. ಇದರಿಂದ ಲಿಫ್ಟ್ ಒಳಗೆ ವೆಯ್ಟ್ ಲಿಮಿಟ್ ಗಿಂತ ಜಾಸ್ತಿ ವೆಯ್ಟ್ ಆಗಿ ಸೀದಾ ಗ್ರೌಂಡ್ ಫ್ಲೋರ್ ಗೆ ಬಂದು ಬೀಳುತ್ತೆ. ಬೆತ್ ಮತ್ತೆ ಕ್ಯಾಸಿಗೆ ಜಾಸ್ತಿ ಏನು ಏಟ್ ಆಗ್ಲಿಲ್ಲ. ಪಾರ್ಕಿಂಗ್ ಲಾಟ್ ನ ಗೇಟ್ ಓಪನ್ ಮಾಡ್ಕೊಂಡು ಅದು ಕ್ಲೋಸ್ ಆಗೋ ಅಷ್ಟ್ರಲ್ಲಿ ಹೊರಗೆ ಹೋಗೋಕೆ ನೋಡ್ತಾರೆ. ಬೆತ್ ಹೋದ್ಲು, ಆದ್ರೆ ಮರಾಡರ್ ಕ್ಯಾಸಿನ ವಾಪಸ್ ಒಳಗೆ ಎಳ್ಕೊಂತಾನೆ. ಕ್ಯಾಸಿನ ಚೈನ್ ಸಾ ಇಂದ ಕೊಲ್ಲೋ ಅಷ್ಟ್ರಲ್ಲೇ ಬೆತ್ ಗೇಟ್ ನ ಗನ್ನ ಸಹಾಯದಿಂದ ಹೊಡೆದಾಕೊಂಡ್ ಬಂದು ಮರಾಡರ್ ನ ಡಿಸ್ಟ್ರಾಕ್ಟ್ ಮಾಡ್ತಾಳೆ. ಕ್ಯಾಸಿ ತಪ್ಪಿಸ್ಕೊಂಡ್ಲು, ಆದ್ರೆ ಮರಾಡರ್ ಇಲ್ಲೇ ಇದ್ದ ವುಡ್ ಚಿಪ್ಪರ್ ಮಷೀನ್ ನ ಆನ್ ಮಾಡಿ ಬೆತ್ ನ ಒಳಗೆ ತಳ್ಳೋಕೆ ನೋಡಿದಾಗ ಕ್ಯಾಸಿ ಮಷೀನ್ ನ ಆಫ್ ಮಾಡ್ತಾಳೆ. ಈ ಮಷೀನ್ ಒಳಗೆ ಹೋದ್ರೆ ಮಿಕ್ಸಿ ತರ ಬಾಡಿನ ಗ್ರೈಂಡ್ ಮಾಡುತ್ತೆ. ಇದನ್ನ ಒಂದ್ಸಲ ಟ್ರೈ ಮಾಡೋಣ ಅಂತ ಬೆತ್ ಚೈನ್ ಸಾ ಇಂದ ಮರಾಡರ್ ನ ದೇಹ ಕಟ್ ಮಾಡ್ತಾ ವುಡ್ ಚಿಪ್ಪರ್ ಮಷೀನ್ ನ ಒಳಗೆ ತಳ್ತಾ ಇದ್ದಾಳೆ. ಕ್ಯಾಸಿ ಮಷೀನ್ ನ ಆನ್ ಮಾಡ್ತಾಳೆ. ಇದರಿಂದ ಮರಾಡರ್ ನ ಬಾಡಿ ಪೂರ್ತಿ ಜ್ಯೂಸ್ ಆಗೋಯ್ತು. ಇನ್ನೆಲ್ಲಿಂದ ಡೀಮನ್ ಬರುತ್ತೆ, ಬಾಡಿನೇ ಇಲ್ವಲ್ಲ. ಕೊನೆಗೆ ಎಲ್ಲ ಸರಿ ಹೋಯ್ತು ಅಂತ ಬೆತ್ ಕ್ಯಾಸಿನ ಕರ್ಕೊಂಡು ಹೊರಡ್ತಾಳೆ. ಬೆಳಗ್ಗೆ ಬಿಲ್ಡಿಂಗ್ ನ ಬೇರೆ ಫ್ಲೋರ್ ಅಲ್ಲಿ ವಾಸವಾಗಿದ್ದ ಜೆಸಿಕಾ ತನ್ನ ಬಾಯ್ ಫ್ರೆಂಡ್ ಕೇಲಬ್ ನ ಕ್ಯಾಬಿನ್ ಗೆ ಹೊರಟಿದ್ದಾಳೆ ವೀಕೆಂಡ್ ಕಳಿಯೋಕೆ ಅಂತ. ಜೊತೆಗೆ ತನ್ನ ಕಸಿನ್ ಟೆರಿಸಾಗೆ ಫೋನ್ ಮಾಡಿ ರೆಡಿ ಆಗಿರೋ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಪಾರ್ಕಿಂಗ್ ಲಾಟ್ ಪೂರ್ತಿ ರಕ್ತ ಆಗಿರೋದು ನೋಡಿ ಗಾಬರಿಯಾಗಿ ಎಮರ್ಜೆನ್ಸಿ ನಂಬರ್ ಗೆ ಕಾಲ್ ಮಾಡೋ ಅಷ್ಟ್ರಲ್ಲಿ ದೇಹ ಇಲ್ದೆ ಓಡಾಡ್ತಿದ್ದ ಡೀಮನ್ ಓಡ್ ಬಂದು ಜೆಸಿಕಾಳನ್ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಇದಾದ್ಮೇಲೆ ಏನೆಲ್ಲ ಆಯ್ತು ಅಂತ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದೀವಿ. ಸೊ ಸ್ನೇಹಿತರೆ, ಇಲ್ಲಿಗೆ ಇವಿಲ್ ಡೆಡ್ ರೈಸ್ ಮೂವಿ ಕೂಡ ಮುಗಿಯುತ್ತೆ. ಮುಂದಿನ ವಿಡಿಯೋ ಅಲ್ಲಿ ಇವಿಲ್ ಡೆಡ್ ಬರ್ನ್ ಮೂವಿಯನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ. ಈಗ ರೀಕ್ಯಾಪ್ ವಿಡಿಯೋ ನೀವು ನೋಡಿರೋದ್ರಿಂದ ಹಿಂದೆ ಮುಂದೆ ಏನೇ ಕನೆಕ್ಷನ್ ಇದ್ರೂ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.